1911 ಡಿಸೆಂಬರ್ 12ರಂದು ದೆಹಲಿ ದರ್ಬಾರ್ ಸಮಯದಲ್ಲಿ ಬ್ರಿಟಿಷರು ಭಾರತದ ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ವರ್ಗಾಯಿಸುವುದಾಗಿ ಘೋಷಿಸಿದರು. 80,000ಕ್ಕೂ ಹೆಚ್ಚು ಜನರ ಗುಂಪಿನ ಸಮ್ಮುಖದಲ್ಲಿ ಬ್ರಿಟನ್ ರಾಜ 5ನೇ ಜಾರ್ಜ್ ಅವರು ಈ ಐತಿಹಾಸಿಕ ಘೋಷಣೆ ಮಾಡಿದರು. 1905ರಲ್ಲಿ ಬಂಗಾಳದ ವಿಭಜನೆಯ ನಂತರ ಬ್ರಿಟಿಷರ ವಿರುದ್ಧ ಹೆಚ್ಚು ದನಿಯುತ್ತಿದ್ದ ಭಾರತೀಯರ ಬೆಳೆಯುತ್ತಿದ್ದ ದಂಗೆಯನ್ನು ಹತ್ತಿಕ್ಕುವುದು ರಾಜಧಾನಿಯನ್ನು ಬದಲಾಯಿಸುವ ಹಿಂದಿನ ಪ್ರಮುಖ ಕಾರಣವಾಗಿತ್ತು. ದೆಹಲಿಯು ಪ್ರಾಚೀನ ಕಾಲದಿಂದಲೂ ಅಧಿಕಾರದ ಕೇಂದ್ರವಾಗಿದೆ ಮತ್ತು ಉತ್ತರ ಭಾರತದ ಮಧ್ಯದಲ್ಲಿ ನೆಲೆಗೊಂಡಿದೆ. ಇದು ಆಡಳಿತಾತ್ಮಕ ದೃಷ್ಟಿಕೋನದಿಂದ ಸೂಕ್ತವೆಂದು ಪರಿಗಣಿಸಲ್ಪಟ್ಟಿದೆ. ಆದಾಗ್ಯೂ ರಾಜಧಾನಿಯನ್ನು ಬದಲಾಯಿಸುವ ಪ್ರಕ್ರಿಯೆಯು ಸಮಯ ತೆಗೆದುಕೊಂಡಿತು ಮತ್ತು 1931ರ ಫೆಬ್ರವರಿ 13ರಂದು ನವದೆಹಲಿಯನ್ನು ಆಗಿನ ವೈಸ್ರಾಯ್ ಲಾರ್ಡ್ ಇರ್ವಿನ್ ಅವರು ಅಧಿಕೃತವಾಗಿ ಉದ್ಘಾಟಿಸಿದರು. ದೆಹಲಿಯು ರಾಜಧಾನಿಯಾದುದು ಭಾರತೀಯ ಇತಿಹಾಸದಲ್ಲಿ ಒಂದು ಪ್ರಮುಖ ಬದಲಾವಣೆಯಾಗಿತ್ತು. ಇದು ವಸಾಹತುಶಾಹಿ ಆಡಳಿತ ಮತ್ತು ಸ್ವಾತಂತ್ರ್ಯ ಹೋರಾಟದ ಕಾರ್ಯತಂತ್ರಗಳ ಮೇಲೆ ಆಳವಾದ ಪ್ರಭಾವ ಬೀರಿತು. 1996ರ ಡಿಸೆಂಬರ್ 12ರಂದು ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಗಂಗಾ ನೀರು ಹಂಚಿಕೆಯ ಐತಿಹಾಸಿಕ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಇದನ್ನು ಗಂಗಾ ನೀರು ಹಂಚಿಕೆ ಒಪ್ಪಂದ ಅಥವಾ ಫರಕ್ಕಾ ಒಪ್ಪಂದ ಎಂದು ಕರೆಯುತ್ತಾರೆ. ಗಂಗಾ ನದಿ ನೀರಿನ ಬಳಕೆಗೆ ಸಂಬಂಧಿಸಿದಂತೆ ಉಭಯ ದೇಶಗಳ ನಡುವಿನ ದೀರ್ಘಕಾಲದ ಉದ್ವಿಗ್ನತೆಯನ್ನು ಕೊನೆಗೊಳಿಸುವುದು ಮತ್ತು ನೀರಿನ ಸಂಪನ್ಮೂಲಗಳ ಸಮತೋಲಿತ ಹಾಗೂ ಸಮಾನ ಬಳಕೆಯನ್ನು ಖಚಿತಪಡಿಸುವುದು ಈ ಒಪ್ಪಂದದ ಉದ್ದೇಶವಾಗಿತ್ತು. ಈ ಒಪ್ಪಂದವು ಎರಡು ದೇಶಗಳ ನಡುವಿನ ಪ್ರಮುಖ ಸಹಕಾರದ ಸಂಕೇತವಾಯಿತು. ಇದರ ಅಡಿಯಲ್ಲಿ ಗಂಗಾ ನದಿ ನೀರಿನ ಹಂಚಿಕೆಯನ್ನು 30 ವರ್ಷಗಳವರೆಗೆ ಖಾತ್ರಿಪಡಿಸಲಾಗಿದೆ. ಇದು 2026ರ ಡಿಸೆಂಬರ್ 30ರವರೆಗೆ ಜಾರಿಯಲ್ಲಿರುತ್ತದೆ. ಈ ಒಪ್ಪಂದಕ್ಕೆ ಭಾರತದ ಅಂದಿನ ಪ್ರಧಾನಿ ಎಚ್.ಡಿ. ದೇವೇಗೌಡ ಮತ್ತು ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಸಹಿ ಹಾಕಿದ್ದರು. ಒಪ್ಪಂದದ ಅಡಿಯಲ್ಲಿ ಫರಕ್ಕಾ ಬ್ಯಾರೇಜ್ನಿಂದ ಬಾಂಗ್ಲಾದೇಶಕ್ಕೆ ಕನಿಷ್ಠ ನೀರಿನ ಹರಿವನ್ನು ಖಾತ್ರಿಪಡಿಸಲಾಯಿತು. ಇದು ಕೃಷಿ, ಮೀನುಗಾರಿಕೆ ಮತ್ತು ಇತರ ಅಗತ್ಯಗಳಿಗೆ ನೀರನ್ನು ಒದಗಿಸುತ್ತದೆ. ಈ ಒಪ್ಪಂದವು ಉಭಯ ದೇಶಗಳ ನಡುವಿನ ಪ್ರಮುಖ ಹೆಜ್ಜೆಯಾಗಿತ್ತು. ಇದು ಜಲವಿವಾದವನ್ನು ಕಡಿಮೆ ಮಾಡಿದ್ದಲ್ಲದೆ ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸಿತು. ಸ್ವಾತಂತ್ರ್ಯ ಹೋರಾಟಗಾರ ಬಾಲಕೃಷ್ಣ ಶಿವರಾಮ ಮುಂಜೆ ಅವರು 1872ರ ಡಿಸೆಂಬರ್ 12ರಂದು ಜನಿಸಿದರು. ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಜೊತೆಗೆ ಅವರು ಹಿಂದೂ ಸಮಾಜದ ಸಂಘಟನೆ ಮತ್ತು ಸಬಲೀಕರಣಕ್ಕೆ ಸಮರ್ಪಿತರಾಗಿದ್ದರು. ಅವರು ಹಿಂದೂ ಮಹಾಸಭಾದ ಪ್ರಮುಖ ಸದಸ್ಯರಾಗಿದ್ದರು ಮತ್ತು 1927-28ರಲ್ಲಿ ಅದರ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದರು. ಮುಂಜೆ ಅವರು ಭಾರತೀಯ ಸಮಾಜವನ್ನು ಸಂಘಟಿಸುವ ಮತ್ತು ಸಬಲೀಕರಣಗೊಳಿಸುವಲ್ಲಿ ಪ್ರಮುಖ ಕೊಡುಗೆ ನೀಡಿದ್ದಾರೆ. ಅವರನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಸ್ಥಾಪಕ ಕೇಶವ ಬಲಿರಾಮ್ ಹೆಡ್ಗೇವಾರ್ ಅವರ ರಾಜಕೀಯ ಮತ್ತು ಸೈದ್ಧಾಂತಿಕ ಗುರು ಎಂದು ಪರಿಗಣಿಸಲಾಗಿದೆ. 1925ರಲ್ಲಿ ಡಾಕ್ಟರ್ ಹೆಡ್ಗೇವಾರ್ ಆರ್ಎಸ್ಎಸ್ ಸ್ಥಾಪಿಸಿದ್ದು ಅವರ ಪ್ರೇರಣೆಯಿಂದಲೇ ಎಂದು ನಂಬಲಾಗಿದೆ. ಮಂಜೆಯವರ ಜೀವನವು ಹಿಂದೂ ಸಮಾಜದ ಏಕತೆ ಮತ್ತು ಉನ್ನತಿಗೆ ಮುಡಿಪಾಗಿತ್ತು. ಅವರು 1937ರಲ್ಲಿ ವೀರ ಸಾವರ್ಕರ್ ಅವರಿಗೆ ಹಿಂದೂ ಮಹಾಸಭಾದ ಅಧ್ಯಕ್ಷ ಸ್ಥಾನವನ್ನು ಹಸ್ತಾಂತರಿಸಿದರು. ಬಾಲಕೃಷ್ಣ ಶಿವರಾಮ ಮುಂಜೆ ಅವರು 1948ರ ಮಾರ್ಚ್ 3ರಂದು ಕೊನೆಯುಸಿರೆಳೆದರು. ಭಾರತೀಯ ಚಿತ್ರರಂಗದ ಮಹಾನ್ ನಟ ಎಂದೇ ಪ್ರಸಿದ್ಧರಾದ ರಜನಿಕಾಂತ್ ಅವರು 1950ರ ಡಿಸೆಂಬರ್ 12ರಂದು ಜನಿಸಿದರು. ಅವರ ನಿಜವಾದ ಹೆಸರು ಶಿವಾಜಿ ರಾವ್ ಗಾಯಕ್ವಾಡ್. ಕರ್ನಾಟಕದ ಮರಾಠಿ ಕುಟುಂಬದಲ್ಲಿ ಜನಿಸಿದ ರಜನಿಕಾಂತ್ ಅವರ ಬಾಲ್ಯವು ಹೋರಾಟಗಳಿಂದ ತುಂಬಿತ್ತು. ಅವರು ಕೇವಲ 4ನೇ ವಯಸ್ಸಿನಲ್ಲಿ ತಾಯಿಯನ್ನು ಕಳೆದುಕೊಂಡರು ಮತ್ತು ಕುಟುಂಬದ ದುರ್ಬಲ ಆರ್ಥಿಕ ಪರಿಸ್ಥಿತಿಯಿಂದಾಗಿ ಅವರು ವಿವಿಧ ಕೆಲಸಗಳನ್ನು ಮಾಡಬೇಕಾಯಿತು. ಅವರು ಕೂಲಿ, ಕಾರ್ಪೆಂಟರ್ ಮತ್ತು ಬಸ್ ಕಂಡಕ್ಟರ್ ಆಗಿಯೂ ಕೆಲಸ ಮಾಡಿದ್ದಾರೆ. 1975ರಲ್ಲಿ ಅವರು ಕಥಾ ಸಂಗಮ ಚಿತ್ರದ ಮೂಲಕ ತಮ್ಮ ಸಿನಿಮಾ ಜೀವನ ಆರಂಭಿಸಿದರು. ಇದರ ನಂತರ ಅವರ ಅದ್ಭುತ ನಟನಾ ಸಾಮರ್ಥ್ಯ ಮತ್ತು ಕಠಿಣ ಪರಿಶ್ರಮ ಅವರನ್ನು ಭಾರತೀಯ ಚಿತ್ರರಂಗದ ದೊಡ್ಡ ತಾರೆಗಳಲ್ಲಿ ಒಬ್ಬರನ್ನಾಗಿ ಮಾಡಿತು. ರಜನಿಕಾಂತ್ ಅಭಿಮಾನಿಗಳು ಅವರನ್ನು ದೇವರಂತೆ ಪೂಜಿಸುತ್ತಾರೆ. ಅವರ ಶೈಲಿ, ಡೈಲಾಗ್ ಡೆಲಿವರಿ ಮತ್ತು ಸರಳತೆಯು ಅವರನ್ನು ಸಾರ್ವತ್ರಿಕ ಸೂಪರ್ ಸ್ಟಾರ್ರನ್ನಾಗಿ ಮಾಡಿತು. ದಕ್ಷಿಣ ಭಾರತದ ಚಿತ್ರಗಳಿಂದ ಆರಂಭವಾದ ಅವರ ಪಯಣ ಇಂದಿಗೂ ದೇಶ ವಿದೇಶದ ಜನರಿಗೆ ಸ್ಫೂರ್ತಿ ನೀಡುತ್ತಿದೆ. ರಜನಿಕಾಂತ್ ಅವರ ಕಥೆಯು ಸಾಮಾನ್ಯ ವ್ಯಕ್ತಿಯ ಅಸಾಮಾನ್ಯ ಯಶಸ್ಸಿನ ಪ್ರಯಾಣವನ್ನು ಪ್ರೇರೇಪಿಸುತ್ತದೆ. 1981ರ ಡಿಸೆಂಬರ್ 12ರಂದು ಭಾರತೀಯ ಕ್ರಿಕೆಟ್ನ ಅತ್ಯುತ್ತಮ ಆಲ್ರೌಂಡರ್ಗಳಲ್ಲಿ ಒಬ್ಬರಾದ ಯುವರಾಜ್ ಸಿಂಗ್ ಪಂಜಾಬ್ನಲ್ಲಿ ಜನಿಸಿದರು. ಯುವರಾಜ್ ಅವರು ಉತ್ತಮ ಪ್ರದರ್ಶನಗಳು ಮತ್ತು ಕ್ರಿಕೆಟ್ ಕಡೆಗಿನ ಸಮರ್ಪಣಾ ಭಾವಕ್ಕೆ ಹೆಸರುವಾಸಿಯಾಗಿದ್ದಾರೆ. ಭಾರತ ಕ್ರಿಕೆಟ್ ತಂಡ 2011ರ ವಿಶ್ವಕಪ್ ಗೆಲ್ಲುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದ್ದರು.
ಈ ಟೂರ್ನಮೆಂಟ್ನಲ್ಲಿ ಅವರು 90ಕ್ಕಿಂತ ಹೆಚ್ಚು ಸರಾಸರಿಯಲ್ಲಿ 362 ರನ್ ಗಳಿಸಿದರು ಮತ್ತು 15 ವಿಕೆಟ್ಗಳನ್ನು ಪಡೆದರು. ಅವರ ಆಲ್ರೌಂಡ್ ಪ್ರದರ್ಶನಕ್ಕಾಗಿ ಅವರಿಗೆ ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಪ್ರಶಸ್ತಿಯನ್ನು ನೀಡಲಾಯಿತು. ಇದಲ್ಲದೆ ಯುವರಾಜ್ ಅವರ ನಿಜವಾದ ಶಕ್ತಿಯು ಮೈದಾನದ ಹೊರಗೆ ಕೂಡ ಕಂಡುಬಂದಿದೆ. ವಿಶ್ವಕಪ್ ವೇಳೆ ಅವರು ಕ್ಯಾನ್ಸರ್ನಂತಹ ಗಂಭೀರ ಕಾಯಿಲೆಯಿಂದ ಬಳಲುತ್ತಿದ್ದರು. ಆದರೆ ಅವರು ಆ ನೋವನ್ನು ಮರೆಮಾಚಿ ತಮ್ಮ ಆಟದ ಮೇಲೆ ಕೇಂದ್ರೀಕರಿಸಿದರು ಮತ್ತು ತಮ್ಮ ತಂಡಕ್ಕೆ ಕೀರ್ತಿ ತಂದರು. ಯುವರಾಜ್ ಅವರ ಈ ಕಥೆಯು ಕ್ರೀಡಾ ಜಗತ್ತಿನಲ್ಲಿ ಅವರ ಸಾಧನೆಗಳಿಗಾಗಿ ನೆನಪಿಸಿಕೊಳ್ಳಲ್ಪಡುವುದು ಮಾತ್ರವಲ್ಲದೆ ದೊಡ್ಡ ಸವಾಲುಗಳನ್ನು ಸಹ ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಹೇಗೆ ಎದುರಿಸಬಹುದು ಎಂಬುದನ್ನು ಕಲಿಸುತ್ತದೆ. 2005ರ ಡಿಸೆಂಬರ್ 12ರಂದು ಪ್ರಸಿದ್ಧ ಭಾರತೀಯ ದೂರದರ್ಶನ ನಿರ್ದೇಶಕ ರಮಾನಂದ ಸಾಗರ್ ಮುಂಬೈಯಲ್ಲಿ ಕೊನೆಯುಸಿರೆಳೆದರು. ರಾಮಾಯಣ ಮತ್ತು ಶ್ರೀಕೃಷ್ಣದಂತಹ ಐತಿಹಾಸಿಕ ಮತ್ತು ಕಾಲಾತೀತ ಧಾರಾವಾಹಿಗಳನ್ನು ನಿರ್ಮಿಸಿದ್ದಕ್ಕಾಗಿ ಅವರು ಇನ್ನೂ ಸ್ಮರಣೀಯರಾಗಿದ್ದಾರೆ. ಅವರ ಕೆಲಸವು ಭಾರತೀಯ ದೂರದರ್ಶನಕ್ಕೆ ಹೊಸ ದಿಕ್ಕನ್ನು ನೀಡಿತು ಮತ್ತು ರಾಮಾಯಣದಂತಹ ಧಾರಾವಾಹಿಗಳು ಪ್ರತಿ ಮನೆಯಲ್ಲೂ ಆಧ್ಯಾತ್ಮಿಕತೆ ಮತ್ತು ಸಂಸ್ಕೃತಿಯನ್ನು ತುಂಬಿದವು. ರಮಾನಂದ್ ಸಾಗರ್ ಅವರು 1917ರ ಡಿಸೆಂಬರ್ 29ರಂದು ಅವಿಭಜಿತ ಭಾರತದಲ್ಲಿ ಜನಿಸಿದರು. ಹುಟ್ಟಿದಾಗ ಅವರಿಗೆ ಚಂದ್ರಮೌಳಿ ಚೋಪ್ರಾ ಎಂದು ಹೆಸರಿಡಲಾಗಿತ್ತು. ಬರಹಗಾರ ಮತ್ತು ನಿರ್ದೇಶಕರಾಗಿ ಅವರು ಸಾಹಿತ್ಯ ಮತ್ತು ಸಿನಿಮಾ ಕ್ಷೇತ್ರಗಳಲ್ಲಿ ಅಮೂಲ್ಯ ಕೊಡುಗೆ ನೀಡಿದ್ದಾರೆ. ಅವರ ಕಥೆಗಳು ಮತ್ತು ಧಾರಾವಾಹಿಗಳು ಭಾರತೀಯ ಸಂಸ್ಕೃತಿ, ಧರ್ಮ ಮತ್ತು ಸಂಪ್ರದಾಯಗಳ ಸಾರವನ್ನು ಪ್ರಸ್ತುತಪಡಿಸುತ್ತವೆ. ಭಾರತೀಯ ಚಲನಚಿತ್ರ ಮತ್ತು ದೂರದರ್ಶನಕ್ಕೆ ಅವರ ಮಹತ್ವದ ಕೊಡುಗೆಗಾಗಿ ಭಾರತ ಸರ್ಕಾರವು 2000ನೇ ಇಸವಿಯಲ್ಲಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ರಮಾನಂದ್ ಸಾಗರ್ ಇಂದು ನಮ್ಮ ನಡುವೆ ಇಲ್ಲದಿದ್ದರೂ ಕೂಡ ಅವರ ಕೃತಿಗಳು ಅವರನ್ನು ಅಮರರನ್ನಾಗಿಸಿವೆ. ಡಿಸೆಂಬರ್ 12ನ್ನು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಯೂನಿವರ್ಸಲ್ ಹೆಲ್ತ್ ಕವರೇಜ್ ಡೇ ಎಂದು ಆಚರಿಸಲಾಗುತ್ತದೆ. ಇದನ್ನು ವಿಶ್ವಸಂಸ್ಥೆಯು 2017ರಲ್ಲಿ ಪ್ರಾರಂಭಿಸಿತು. ಆರೋಗ್ಯ ಸೇವೆಗಳನ್ನು ಎಲ್ಲರೂ ಪಡೆಯುವುದು ಮತ್ತು ಕೈಗೆಟುಕುವಂತೆ ಮಾಡುವುದು ಈ ದಿನವನ್ನು ಆಚರಿಸುವ ಉದ್ದೇಶ. ಇದರಿಂದ ಗುಣಮಟ್ಟದ ಆರೋಗ್ಯ ಸೇವೆಗಳು ಪ್ರತಿಯೊಬ್ಬ ವ್ಯಕ್ತಿಗೆ ಲಭ್ಯವಿರುತ್ತವೆ. ಆರೋಗ್ಯ ರಕ್ಷಣೆಗೆ ಉತ್ತಮ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳಲು ಈ ದಿನವು ಗಮನಹರಿಸುತ್ತದೆ. ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಇತರ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಈ ದಿನವು ಕೈಗೆಟುಕುವ ಮತ್ತು ಅಂತರ್ಗತ ಆರೋಗ್ಯ ಸೇವೆಗಳತ್ತ ಗಮನ ಸೆಳೆಯುತ್ತದೆ. ಆರೋಗ್ಯಕರ ಸಮಾಜವಿಲ್ಲದೆ ದೇಶದ ಸರ್ವಾಂಗೀಣ ಅಭಿವೃದ್ಧಿ ಸಾಧ್ಯವಿಲ್ಲ ಮತ್ತು ಆರೋಗ್ಯ ಸೇವೆಗಳ ಪ್ರಯೋಜನವನ್ನು ಪಡೆಯುವುದು ಪ್ರತಿಯೊಬ್ಬ ವ್ಯಕ್ತಿಯ ಮೂಲಭೂತ ಅವಶ್ಯಕತೆಯಾಗಿದೆ ಎಂಬ ಸಂದೇಶವನ್ನು ಈ ದಿನವು ನೀಡುತ್ತದೆ.